ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಹರಿ ಓಂ. ಶ್ರೀ ಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ಮಾಲಿಕ ಗದ್ಯ ರೂಪವಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದಾಗಿದೆ. ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ 18 ಪುರಾಣಗಳ ಒಟ್ಟು ತಾತ್ಪರ್ಯ ಪುರುಷೋತ್ತಮ ಎಂಬುದೇ ಆಗಿದೆ. 18 ಪುರಾಣಗಳಲ್ಲಿ ಪ್ರಸ್ತುತ ನಾವು ಚಿಂತಿಸುತ್ತಿರುವ ಪುರಾಣ ಬ್ರಹ್ಮಪುರಾಣ. ಮುಂದಿನ ವಾಕ್ಯ ಭಾಗವತದ 1ನೇ ಸ್ಕಂದದ 7 ಮತ್ತು 8ನೇ ಶ್ಲೋಕಗಳಿಗೆ, ಶ್ರೀ ವೇದವ್ಯಾಸರ ಶ್ಲೋಕಗಳಿಗೆ ಶ್ರೀಮದಾನಂದ ತೀರ್ಥರು ವಿಶೇಷ ವ್ಯಾಖ್ಯಾನ ಮಾಡಿದಾಗ ಈ ಬ್ರಹ್ಮಾಂಡದ ವಚನವನ್ನು ಉದ್ಧರಿಸಿದ್ದಾರೆ. ಯಾವ ವಾಕ್ಯ? ದ್ವೈಪಾಯನೇನ ಯದ್ ಬುದ್ಧಂ ಬ್ರಹ್ಮಾದ್ಯೈಃ ತನ್ನ ಬುದ್ಧತೆ ಸರ್ವಂ ಬುದ್ಧಂ ಸ ವೈ ವೇದಃ ತದ್ಬುದ್ಧಂ ನಾನ್ಯಗೋಚರಂ. ಪುರುಷೋತ್ತಮನ ಒಟ್ಟು ತಾತ್ಪರ್ಯ ಏನು, ಪುರುಷೋತ್ತಮನು ಯಾರು ಎಂದು ತಿಳಿಯುವುದಕ್ಕೋಸ್ಕರವಾಗಿ ನಮಗೆ ಬ್ರಹ್ಮಪುರಾಣ ಒಂದು ಸುಂದರವಾಗಿ ಉತ್ತರವನ್ನು ಕೊಡ್ತಾ ಇದೆ. ಪುರುಷೋತ್ತಮನ ಲಕ್ಷಣ ಏನು? ಸರ್ವಂ ಬುದ್ಧಂ ಸ ವೈ ವೇದಃ ತದ್ಬುದ್ಧಂ ನಾನ್ಯಗೋಚರಂ ಎಂಬುದೇ ಆಗಿದೆ. ಉತ್ತಮತ್ವನ ಹೇಗೆ ತಿಳಿಯುವುದು ಅಂದರೆ, ಸರ್ವಂ ಬುದ್ಧಂ, ಸರ್ವಬುದ್ಧಂ ಸ ವೈ ವೇದಃ. ಜಗತ್ತಿನಲ್ಲಿ ಯಾವ ಅತಿ ಪ್ರವೀಣರು, ಪಂಡಿತರು, ಪ್ರಕಾಂಡ ಪಂಡಿತರು ಎಂದು ನೆನೆಸ್ಕೊಂಡಿದ್ದಾರೋ ಅವರಿಗೆ ಏನು ಜ್ಞಾನವಿದೆಯೋ ಆ ಎಲ್ಲ ಜ್ಞಾನವನ್ನು ತಿಳಿದಿರ್ತಕ್ಕಂಥವನು ಯಾರು? ಬ್ರಹ್ಮಾದಿ ದೇವತೆಗಳು ತಿಳಿದಿರ್ತಾರೆ. ಬ್ರಹ್ಮಾದಿ ದೇವತೆಗಳು ತಿಳಿದಿದ್ದು ಯಾರು ತಿಳಿದಿರ್ತಾರೆ? ಸರ್ವಂ ಬುದ್ಧಂ ಸ ವೈ ವೇದಃ. ಭಗವಂತ ಬ್ರಹ್ಮಾದಿ ದೇವತೆಗಳನ್ನು ಅನಂತ ಕೋಟಿ ಜೀವರು ತಿಳಿದಿದ್ದನ್ನು ತಿಳಿದು ಮತ್ತು ಅನಂತ ವಿಷಯಗಳನ್ನು ಭಗವಂತ ತಿಳಿದಿದ್ದಾನೆ. ಭಗವಂತ ತಿಳಿದಷ್ಟು ವಿಷಯ ಇನ್ಯಾರೂ ತಿಳಿಯುವುದೇ ಇಲ್ಲ. ಇದು ಪುರುಷೋತ್ತಮ ಲಕ್ಷಣ. ಇದನ್ನು ಬ್ರಹ್ಮಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ದ್ವೈಪಾಯನೇನ ಯದ್ ಬುದ್ಧಂ. ಶ್ರೀ ವೇದವ್ಯಾಸರು ಏನು ತಿಳ್ಕೊಂಡಿದ್ದಾರೆ ಎಂಬತಕ್ಕಂಥದ್ದು, ಬ್ರಹ್ಮಾದ್ಯೈಃ ತನ್ನ ಬುದ್ಧತೆ. ಬ್ರಹ್ಮಾದಿ ದೇವತೆಗಳು ಅದನ್ನು ತಿಳಿಯಲಾರರು. ಸರ್ವಬುದ್ಧಂ ಸ ವೈ ವೇದಃ. ಯಾರು ಏನು ತಿಳಿದರೆ ಎಲ್ಲವೂ ದೇವರು ತಿಳಿದಿದ್ದಾನೆ. ದೇವರು ತಿಳಿದಿದ್ದನ್ನು ಇತರರು ಯಾರೂ ತಿಳಿಯಲಿಕ್ಕೆ ಶಕ್ಯವಿಲ್ಲ. ತದ್ಬುದ್ಧಂ ನಾನ್ಯಗೋಚರಂ. ಭಗವಂತನ ಬುದ್ಧಿ ಅನಂತ ರೂಪವಾಗಿರತಕ್ಕಂಥದ್ದು. ಆ ಬುದ್ಧಿ ಇನ್ಯಾರೂ ಸಹ ತಿಳಿಯಲಾರರು. ಇದು ಸರ್ವೋತ್ತಮತ್ವವನ್ನು ತಿಳಿಯತಕ್ಕಂಥ ಬಗೆಯಾಗಿದೆ. ಪುರುಷೋತ್ತಮನನ್ನು ತಿಳಿಯತಕ್ಕಂಥ ಬಗೆಯಾಗಿದೆ. ಬ್ರಹ್ಮಪುರಾಣ ಈ ವಚನವನ್ನು ಶ್ರೀಮದಾನಂದ ತೀರ್ಥರು ಭಾಗವತದ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯದ 7 ಮತ್ತು 8ನೇ ಶ್ಲೋಕಕ್ಕೆ ಉದ್ಧರಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಭಾಗವತವನ್ನು ತಿಳಿಸುತ್ತಕ್ಕಂಥದ್ದು
ಅತಿ ಉತ್ತಮವಾದ ಭಾಗವತ ಗ್ರಂಥಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ಅಹಂಕಾರ ಖಂಡನವನ್ನು ಮಾಡಿಕೊಳ್ಳಬೇಕು ಎಂಬುದು ಇದರ ತಾತ್ಪರ್ಯ. 4 ಅಕ್ಷರ ತಿಳಿದೊಡನೆ ಸರ್ವರು ನಾವು ಏನು ತಿಳಿತಾ ಇದ್ದೇವೆ, ನನಗೆ ತಿಳಿದಷ್ಟು ಮತ್ತಾರಿಗೂ ತಿಳಿದಿರಲಿಕ್ಕಿಲ್ಲ ಎಂಬ ಅಹಂಕಾರದಿಂದ ತುಂಬಿ ಹೋಗುತ್ತೇವೆ. ಇದು ಸರ್ವತಾ ಮಾನ್ಯವಲ್ಲ. ಏಕೆಂದರೆ ನಮ್ಮ ಯೋಗ್ಯತೆಯೇ ಅತ್ಯಲ್ಪವಾಗಿರುತ್ತದೆ. ನಮಗೆ ಬೋಧಿಸಿದ ಗುರುಗಳು, ಪರಮ ಗುರುಗಳು, ಇವರದು ಅನಂತ ರೀತಿಯಲ್ಲಿ ಹೆಚ್ಚಾಗಿರುತ್ತದೆ. ಶ್ರೀಮದಾನಂದ ತೀರ್ಥರದು ಇಡೀ ಪ್ರಪಂಚದ, ಇಡೀ ವಿಶ್ವದ 14 ಲೋಕದ ಜ್ಞಾನಕ್ಕೂ ಅಧಿಕವಾಗಿರುತ್ತದೆ. ಆದ್ದರಿಂದ ಅವರು ಜೀವೋತ್ತಮರು ಎನಿಸಿಕೊಂಡಿದ್ದಾರೆ. ನಾವು ಬೇರೆಯವರಿಂದ ಅಂದರೆ ಸಮತೋಲನ ಮಾಡುವುದೇ ಅಸಹ್ಯ ರೂಪವಾದದ್ದು. ಅಸಹ್ಯ ಅಂದರೆ ಏನರ್ಥ? ಬೇರೆಯವರ ಜ್ಞಾನ ಮಟ್ಟ ನಾವು ತಿಳಿಯಲಾರೆವು. ನಮ್ಮದು ಅತಿ ಅಲ್ಪ ಜ್ಞಾನ. ಇದನ್ನು ನಾವು ಮಹತ್ ಅಂತ ನಾವು ತಿಳಿಯಲೇಬಾರದು. ಏನು ತಿಳಿದರು ತಿಳಿದಿಲ್ಲ ಎಂಬುದೇ ನಮಗೆ ತಿಳಿಯುತ್ತಾ ಹೋಗುತ್ತೆ ಹೊರತು ಏನು ತಿಳಿದೆವು ಎಂಬಾಗ ಏನೂ ತಿಳಿದಿಲ್ಲ ಎಂಬುದೇ ನಮಗೆ ಗೋಚರಿಸುತ್ತೆ. ಇಂತಹ ಕಾಲದಲ್ಲಿ ನಾವು ಎಲ್ಲವೂ ತಿಳಿದಿದ್ದೇನೆ ಅಂತ ಅಂದುಕೊಂಡರೆ ಅದು ನೀಚತನದ ಪರಮಾವಧಿ ಎನಿಸಿಕೊಳ್ಳುತ್ತದೆ. ಈ ಎಚ್ಚರಿಕೆಯ ಮಾತನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ನಮ್ಮ ಸ್ಥಿತಿಮಾನ್ಯಗಳು ಎಲ್ಲಿದೆ ಎಂಬುದನ್ನು ಸಹ ತಿಳಿಸಿಕೊಟ್ಟಿರುತ್ತಾರೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ವಿಶೇಷ ಆಕಾರವಾಗಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾ ತಿಳಿಸುತ್ತಾರೆ. ಯಾನಿ ವೇದವಿದಾಂ ಶ್ರೇಷ್ಠಃ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಿಯಃ ಸೂತ ಪರಾವರೋ ವಿದುಹು ವೇತ್ತಂ ತ್ವಂ ಸೌಮ್ಯ ತತ್ಸರ್ವಂ ತದನುಗ್ರಹಾತ್ ಬ್ರೂಯುಃ ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರುವೋ ಗುಹ್ಯಮಪ್ಯತ. ಯಾನಿ ಭಗವದ್ಜ್ಞಾತಾನಿ ಅನ್ಯೇರಪಿ ಋಷಿಭಿಃ ಜ್ಞಾಯಂತೆ ತಾನಿ ವೇತ್ತಾ. ಭಗವಂತ ಎಷ್ಟು ತಿಳಿದಿದ್ದಾನೋ ಅದರಲ್ಲಿ ಒಂದು ಅನುರೂಪವಾಗಿ ಬ್ರಹ್ಮಾದಿ ದೇವತೆಗಳು ತಿಳಿದಿದ್ದಾರೆ ಅಂತ ತಿಳಿಬೇಕು. ಭಗವತ ಜ್ಞಾತಾನಿ ಅನ್ಯೇ ಅಪಿ ಋಷಿಭಿಃ ಜ್ಞಾಯಂತೆ. ಆದರೆ ಬೇರೆ ಋಷಿಗಳು, ಬ್ರಹ್ಮದೇವರೇ ಮೊಟ್ಟ ಮೊದಲು ಋಷಿ, ದೇವತೆಗಳು, ಇವರು ಏನು ತಿಳಿದಿದ್ದಾರೆ? ಭಗವಂತನ ಭಿನ್ನವಾದ ಒಂದು ಲೇಷ ಅಂಶವನ್ನು ತಿಳಿದಿದ್ದಾರೆ ಅಷ್ಟೇ. ಅದು ಯಾರಿಂದ ತಿಳಿದಿದ್ದಾರೆ? ಭಗವಂತನ ಅನುಗ್ರಹದಿಂದ ತಿಳಿದಿದ್ದಾರೆ. ಆದರೆ ಈ ವಾಕ್ಯದಿಂದ ಯಾನಿ ವೇದವಿದಾಂ ಶ್ರೇಷ್ಠೋ ಭಗವನ್ ಬಾದರಾಯಣ ಅನ್ಯೇ ಚ ಮುನಿಯ ಸೂತ ಪರಾವರ ವಿದುಹು. ಯಾವ ಶ್ರೇಷ್ಠ ಭಗವಂತ ವೇದವ್ಯಾಸ ಏನು ತಿಳಿದಿದ್ದಾರೋ ಅದನ್ನು ಸೂತ್ರರು ತಿಳಿದಿದ್ದಾರೆ ಎಂಬ ವ್ಯಾಖ್ಯಾನವನ್ನು ಇಲ್ಲಿ ನಾವು ತಿಳಿಯಬಾರದು. ಹಾಗೆ ತಿಳಿದಾಗ ನಮಗೆ ಅಜ್ಞಾನವೇ ಎಂದು ಮುಸುಕಿಕೊಳ್ಳುತ್ತದೆ. ಏಕೆಂದರೆ ಶುಕಾಚಾರ್ಯ ಭಾಗವತನ್ನು ಹೇಳಿದಾಗ ಶುಕಾಚಾರ್ಯ ಯೋಗ್ಯತೆ ಅಲ್ಲ ಅದು ಒಳಗಡೆ ಇರತಕ್ಕಂಥ ಅವರ ತಂದೆಯಾಗಿರ್ತಾನೆ ವೇದವ್ಯಾಸರು ನುಡಿಸಿದ್ದು. ವೇದವ್ಯಾಸರು ಸ್ವಯಂ ಪ್ರಕಾಶಕರು, ಶುಕಾಚಾರ್ಯರು ವೇದವ್ಯಾಸರ ಅನುಗ್ರಹಿತರಾದವರು. ಆದ್ದರಿಂದ ಅನುಗ್ರಹಿತರಾದವರು ವೇದವ್ಯಾಸರಿಗಿನ್ನ ಅತಿ ಅಲ್ಪದವರೇ ಅಂತ ನಾವು ತಿಳಿಯಬೇಕೇ ಹೊರತು ಮೂಲವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ಅದು ಅಪಾರ್ಥಕ್ಕೆ ಗುರಿಯಾಗುತ್ತದೆ. ಅಂದರೆ ಎಲ್ಲರೂ ಪುರುಷ ಅಂತ ನಾವು ತಿಳಿದುಕೊಂಡಿರೋದ್ರಿಂದ ಎಲ್ಲರೂ ನಮ್ಮಲ್ಲೂ ಭಗವಂತನಿದ್ದಾನೆ, ಭಗವಂತನೂ ಸಹ ನಮ್ಮಲ್ಲಿದ್ದಾನೆ ಎಂದು ನಾವು ತಿಳಿದರೆ ಅದು ಮೂರ್ಖತನ.
ಪುರುಷೋತ್ತಮ ಎಂದರ್ಥ ಏನು? ಸ್ವತಂತ್ರನಾಗಿ ತನ್ನ ಇಚ್ಛೆಯಂತೆ ಇರ್ತಕ್ಕಂಥವನು ಅರ್ಥ. ನಾವು ಇದ್ದೀವಿ ಅಂದರೆ ಒಂದು ನಾಯಿಯನ್ನು ಒಂದು ಗೂಡಿನಲ್ಲಿ ಕಟ್ಟಿ ಹಾಕಿದಂತೆ, ಸರ್ಪವನ್ನು ಒಂದು ಬುಟ್ಟಿಯಲ್ಲಿ ಹಾಕಿದಂತೆ, ಒಂದು ಹುಲಿ ಸಿಂಹವನ್ನು ಆ ಬಲೆಯಲ್ಲಿ ಸಿಕ್ಕಿಸಿದಂತೆ ನಾವುಗಳು ಭಗವಂತ ಮಾಡಿಟ್ಟಿದ್ದಾನೆ ಹೊರತು ನಾವು ನಮ್ಮ ಇಚ್ಛೆಯಿಂದ ಇರುವುದಲ್ಲ. ಭಗವಂತ ಸ್ವಯಂ ಇಚ್ಛೆಯಿಂದ ಇದ್ದಾನೆ. ನಾವುಗಳು ಪ್ರಕೃತಿ ಮಾತೆಯಿಂದ ಬಂಧಿತರಾಗಿ ಈ ಶರೀರದಲ್ಲಿ ನಮ್ಮ ಪೂರ್ವ ಅನುಭವ ಕರ್ಮಾನುಸಂಧಾನವಾಗಿ ಈ ಶರೀರದಲ್ಲಿ ನೂಕಲ್ಪಟ್ಟಿದೆ. ಈ ಒಳಗೆ ಇದ್ದಾನೆ ಅಂತ ನಾವು ತಿಳಿದುಕೊಳ್ಳುವುದು ಎಷ್ಟು ಮಟ್ಟಿಗೆ ಸರಿ? ನಾವು ಹೇಗೆ ಪುರುಷೋತ್ತಮರಾಗುತ್ತೇವೆ? ಆಗುವುದಕ್ಕೆ ಶಕ್ಯವೇ ಇಲ್ಲ. ಪರಾಧೀನ ಪರಾಕಾಶದಲ್ಲಿ ಬದುಕುತ್ತಿರುವರು ಜೀವರು ನಾವು. ಅತಿ ಉತ್ಕೃಷ್ಟವಾದ ಸ್ವಾತಂತ್ರ್ಯದಲ್ಲಿ ಇರುವನು ಸದಾ ಇರುವನು ಭಗವಂತ. ಆದ್ದರಿಂದ ಅತಿ ನೀಚನಾಗಿರ್ತಕ್ಕಂಥ ಜೀವರನ್ನು ಅತಿ ಉತ್ಕೃಷ್ಟವಾದ ಭಗವಂತನಲ್ಲಿ ಎಂದೂ ಸಹ ನಾವು ಸಮತೋಲನೆಯಾಗಿ ಉದಾಹರಿಸಬಾರದು. ನೀಚರಲ್ಲಿ ನೀಚನಾಗಿರ್ತಕ್ಕಂಥವ್ರು ದಾಸರು, ಉತ್ತಮರಲ್ಲಿ ಉತ್ತಮನಾಗಿರ್ತಕ್ಕಂಥವನು ಭಗವಂತ. ಈ ರೀತಿ ನಾವು ತಿಳಿದುಕೊಳ್ಳಬೇಕು. ಯಾನಿ ಭಗವದ್ಜ್ಞಾತಾನಿ ಅನ್ಯೇರಪಿ ಋಷಿಭಿಃ ಜ್ಞಾಯಂತೆ ತಾನಿ ವೇತ್ತ. ಯಾವ್ಯಾವ ಕಣಗಳಲ್ಲಿರ್ತಕ್ಕಂಥ ಜೀವರು ಏನು ತಿಳಿದಿದ್ದಾರೋ ಅದೆಲ್ಲವೂ ಭಗವಂತನಿಗೆ ತಿಳಿದಿದೆ. ನಮಗೆ ತಿಳಿದಿದ್ದು ನಮಗೆ ಗೊತ್ತಿಲ್ಲ, ಪರನಿಗೆ ತಿಳಿದಿದ್ದು ನಮಗೆ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ದೇಶದಲ್ಲಿ ವಾಸ ಮಾಡತಕ್ಕಂಥವರ ಬುದ್ಧಿ ನಮಗೆ ಗೊತ್ತಿಲ್ಲ. ಹೀಗೆ ಗೊತ್ತಿಲ್ಲದ ಸಾರ ಮಾಲೆಗೆ ನಮಗೆ ಹೊರಡುತ್ತದೆ. ಆದ್ದರಿಂದ ಸರ್ವ ಬುದ್ಧಂ ಅಂದರೆ ಎಲ್ಲ ಬುದ್ಧಿ ನಮಗೆ ತಿಳಿದಿದೆ ಎಂಬತಕ್ಕಂಥದ್ದು ಕೇವಲ ಅಹಂಕಾರದ ಮಾತಾಗುತ್ತದೆ. ಈ ಅಹಂಕಾರ ಖಂಡನೆ ನಾವು ಪ್ರತಿ ಕ್ಷಣದಲ್ಲಿ ಮಾಡಿಕೊಳ್ಳಲೇಬೇಕು. ನಾವು ಅಲ್ಪರು ಎಂಬತಕ್ಕಂಥ ಜ್ಞಾನ ಚೆನ್ನಾಗಿ ಇಟ್ಕೊಂಡಿರಬೇಕು. ಪೊಳ್ಳು ಭರವಸೆಯಿಂದ ನಮ್ಮನ್ನು ನಾವು ಉಬ್ಬಿಸಿಕೊಳ್ಳಬಾರದು ಎಂಬ ಎಚ್ಚರಿಕೆಯ ಮಾತು ಬ್ರಹ್ಮಪುರಾಣದಲ್ಲಿ ತಿಳಿಸಿರುವುದನ್ನು ಶ್ರೀ ಪುರಂದರದಾಸರು ಪುರುಷೋತ್ತಮ ಎಂಬ ಶಬ್ದದಿಂದಲೇ ತಿಳಿಸಿದ್ದಾರೆ. ದ್ವೈಪಾಯನೇನ ಯದ್ಬುದ್ಧಂ ಬ್ರಹ್ಮಾದ್ಯೈಸ್ತನ್ನ ಬದ್ಧತೆ ಸರ್ವಂ ಬುದ್ಧಂ ಸವೈ ವೇದ ತದ್ಬುದ್ಧಂ ನಾಣ್ಯಗೋಚರಂ ಎಂದು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾರೆ. ಭಗವಂತ ತಿಳಿದಿದ್ದನ್ನು ನಾವು ಇನ್ಯಾರಲ್ಲೂ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಈ ಶ್ಲೋಕದಲ್ಲಿ ಕೆಲವರು ಯಾನಿ ಬಾದರಾಯಣ ವೇದ ಅನ್ಯೇಚ ಮುನಿಯ ಯಾನಿ ವಿದುಹು ತತ್ಸರ್ವಂ ವೇತ್ತ ಎಂಬಲ್ಲಿ ಯಾವ್ಯಾವ ಪ್ರಮೇಯಗಳನ್ನು ಬಾದರಾಯಣ ತಿಳಿದಿದ್ದಾರೋ ಮತ್ತು ಬೇರೆಯವುಗಳನ್ನು ಮುನಿಗಳು ತಿಳಿದಿದ್ದಾರೋ ಅವೆಲ್ಲವನ್ನು ನೀವು ತಿಳಿದಿದ್ದೀರಿ ಎಂಬುದಾಗಿ ಮುನಿಗಳಿಗೆ ಬಾದರಾಯಣಿಗೆ ಅಜ್ಞಾತವಾದ ಪ್ರಮೇಯಗಳ ಜ್ಞಾನ ಇರುವುದೆಂದು ಆಪಾತತಃ ತಿಳಿದು ಬರುತ್ತೆ. ಆದರೆ ಸರಿಯಲ್ಲ. ವೇದಾಂ ಶ್ರೇಷ್ಠ ಎಂಬುದಾಗಿ ವೇದವ್ಯಾಸ ದೇವರಿಗೆ ಸರ್ವಜ್ಞತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ವಿವಕ್ಷಿತವಾಗಿರುವ ಅರ್ಥವನ್ನು ಆಚಾರ್ಯ ತೋರಿಸ್ತಾ ಇದ್ದಾರೆ. ಯಾವ ಯಾವ ಪ್ರಮೇಯಗಳನ್ನು ವೇದವ್ಯಾಸರು ತಿಳಿದಿದ್ದಾರೋ ಅವುಗಳನ್ನು ಬೇರೆ ಋಷಿಗಳು ತಿಳಿಯುತ್ತಾರೆ. ಅವುಗಳನ್ನು ನೀವು ಅವರ ಅನುಗ್ರಹದಿಂದ ತಿಳಿದಿದ್ದೀರಿ ಎಂಬ ಈ ಶ್ಲೋಕಕ್ಕೆ ಅರ್ಥ. ಇದು ಸಹ ವೇದವ್ಯಾಸ ತಿಳಿದಿದ್ದಾರೋ ಅವುಗಳನ್ನು ಬೇರೆ ಋಷಿಗಳು ತಿಳಿಯುತ್ತಾರೆ ಎಂದರೆ ಏನರ್ಥ? ಅವರು ತಿಳಿದ ಮಟ್ಟದಲ್ಲಿ ಯಾರೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಕಿಂಚಿತ್ ರೂಪವಾಗಿ ಬೇರೆಯವರು ತಿಳಿಯುತ್ತಾರೆ ಅಂತ ಅರ್ಥ. ಆಪಾತ ತತ್ವದ ಅರ್ಥ ಪ್ರಮಾಣ ವಿರುದ್ಧವಾಗಿದೆ. ಆದ್ದರಿಂದ ಬ್ರಹ್ಮಾಂಡ ಪುರಾಣದ ವಚನ ಇಲ್ಲಿ ಉದರಿಸಿದ್ದಾರೆ. ದ್ವೈಪಾಯನದಿಂದ ಯಾವ ಪ್ರಮೇಯಗಳು ತಿಳಿಯಲ್ಪಟ್ಟಿದೆಯೋ ಅವುಗಳು ಬ್ರಹ್ಮಾದಿಗಳಿಂದ ತಿಳಿಯಲ್ಪಡುವುದಿಲ್ಲ. ಬ್ರಹ್ಮಾದಿಗಳು ತಿಳಿದಿರುವ ಎಲ್ಲ ಜ್ಞಾನವನ್ನು ವೇದವ್ಯಾಸರು ತಿಳಿದಿದ್ದಾರೆ. ಅವರ ಜ್ಞಾನ ಇತರಿಗೆ ಸಂಪೂರ್ಣವಾಗಿ ಗೋಚರವಾಗುವುದಿಲ್ಲ ಎಂದು ಬ್ರಹ್ಮಪುರಾಣ
ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಡುವುದರಿಂದ ಇದನ್ನು ಇಷ್ಟು ವಿಸ್ತಾರವಾಗಿ ಹೇಳುವುದನ್ನು ಪುರಂದರದಾಸರು ಪುರುಷೋತ್ತಮ ಎಂದು ತಿಳಿಸಿಬಿಟ್ಟಿದ್ದಾರೆ. ಪುರುಷೋತ್ತಮ ಲಕ್ಷಣ ಏನು ಅಂದರೆ, ನಾವು ಶತಜನ್ಮ ಕೋಟಿ ಜನ್ಮವಾದರೂ ಸಹ ಭಗವಂತನ ಒಂದು ತೃಣದ ಜ್ಞಾನವನ್ನು ಅರಿಯಲಾರವು. ಏಕೆಂದರೆ ಅಲ್ಪತ್ವಾತ್, ಎಲ್ಲ ಜೀವರು ಅಲ್ಪರಾಗಿರುವುದರಿಂದ ಭಗವಂತನ ಜ್ಞಾನವನ್ನು ತಿಳಿಯಲು ಶಕ್ಯವಿಲ್ಲವು. ಇದಕ್ಕೆ ಕಾರಣ ಏನು ಅಂದರೆ ಯೋಗ್ಯತಾ ತಾರತಮ್ಯ. ಭಗವಂತ ಅನಾದಿ ಅನಂತ ಕಾಲದಿಂದಲೂ ಸರ್ವಜ್ಞನಾಗಿದ್ದಾನೆ. ನಮಗೆ ಪ್ರತಿ ಕ್ಷಣದಲ್ಲೂ ಅಜ್ಞಾನದಿಂದ ನಾವು ಕೂಡಿರುತ್ತೇವೆ. ಅಯೋಗಿಗಳ ಲಕ್ಷಣವನ್ನು ಹೇಳುವಾಗ ಅಜ್ಞಾನ ಪ್ರಚುರ ಜ್ಞಾನಂ ಅಯೋಗ್ಯ ಜ್ಞಾನಂ ಅಂತ ಹೇಳುವಾಗ ನಾವು ಯಾವುದೇ ಪದಾರ್ಥವನ್ನು ನೋಡಿದರೂ ಸಹ ಅದು ಹೇಗಿರುತ್ತೋ ಅದರ ವಿರುದ್ಧವಾಗಿ ತಿಳಿಯುತ್ತಾ ಹೋಗುತ್ತೇವೆ. ಭಗವಂತನಿಗೆ ಯಾವ ಕಾಲದಲ್ಲೂ ಅಜ್ಞಾನ ಎಂಬತಕ್ಕಂಥದ್ದು ಇರುವುದೇ ಇಲ್ಲ. ನಮಗೆ ಯಾವ ಕಾಲದಲ್ಲೂ ಜ್ಞಾನ ಎಂಬುದು ಕೇವಲ ಮರೀಚಿಕೆಯಾಗಿ ಉಳಿಯುತ್ತದೆ. ಹಾಗಾದರೆ ಸಂಪೂರ್ಣವಾಗಿ ನಮಗೆ ಜ್ಞಾನವೇ ಇಲ್ಲವೇನು? ಜ್ಞಾನ ಇದೆ. ಯಾಕೆಂದರೆ ಜೀವ ಎಂದು ಗುರುತಿಸುವ ಜ್ಞಾನ ಇದೆ. ಇದು ಬಹಳ ಅಲ್ಪ ಜ್ಞಾನ ಎಂದು ತಿಳಿಯಬೇಕು. ಇದನ್ನು ನಾವು ಬಹಳವಾಗಿ ನಾವು ಹೇಳಿಕೊಳ್ಳಬಾರದು. ಅಹಂಕಾರ ಖಂಡನೆ ಇರಬೇಕು. ನನ್ನ ಅಲ್ಪತ್ವವನ್ನು ಚೆನ್ನಾಗಿ ತಿಳಿದಿರಬೇಕು. ನಾವು ನಮ್ಮ ಅಲ್ಪತ್ವವನ್ನು ಎಷ್ಟು ಚೆನ್ನಾಗಿ ತಿಳಿಯುತ್ತೇವೋ ನಮ್ಮ ಮನಸ್ಸು ಹಗುರವಾಗಿ ನಮ್ಮ ಹಾದಿಯಲ್ಲಿ ನಾವು ಸಾಗುತ್ತೇವೆ. ನಮಗೆ ತಿಳಿಯದಿದ್ದನ್ನು ತಿಳಿದಿದೆ ಎಂಬ ಭ್ರಮೆಯಿಂದ ಓಡಾಡಿದಾಗ ನಮಗೆ ತಲೆ ಶೂಲವಾಗಿ, ತಲೆ ಭಾರವಾಗಿ ಎಲ್ಲ ಕಡೆಯಿಂದಲೂ ನಮಗೆ ಬಾಧವಾಗುತ್ತದೆ. ಬಾಧ ಅಂದರೆ ಏನರ್ಥ? ವೇದನೆ ಆಗುತ್ತದೆ. ವೇದನೆ ಅಂದರೆ ಏನರ್ಥ? ಅಜ್ಞಾನವಾಗುತ್ತದೆ. ಆದ್ದರಿಂದ ಎಲ್ಲ ಸುಜೀವರು ಮೊಟ್ಟ ಮೊದಲಿಗೆ ತಿಳಿಯತಕ್ಕಂಥದ್ದು ಏನು ಅಂದರೆ ಅಲ್ಪತ್ವ. ಸಕಲ ಜೀವರು ಅಲ್ಪರು. ಯಾರೆದುರಿಗೆ? ಭಗವಂತನೆದುರಿಗೆ. ಅಲ್ಪತ್ವದಲ್ಲೂ ತಾರತಮ್ಯವಿದೆ. ಆ ತಾರತಮ್ಯ ಎಂಬತಕ್ಕಂಥದ್ದು ಭಗವಂತನಿಗೆ ಮಾತ್ರ ಗೋಚರಿಸಲ್ಪಡುವುದು. ಇತರರಿಗೆ ಯಥಾಯೋಗ್ಯ ತಿಳಿಯುತ್ತದೆ ಹೊರತು ಪೂರ್ಣ ಪ್ರಮಾಣದಲ್ಲಿ ತಿಳಿಯುವುದಿಲ್ಲ. ಗುರುವ ಸಾಕ್ಷಾತ್, ಯಾವ ಸಾಕ್ಷಾತ್ ಗುರುಗಳು ಯಾರಿದ್ದಾರೆ ಅವರಿಗೆ ಕಿಂಚಿತ್ ಅಧಿಕವಾಗಿ ತಿಳಿಯುತ್ತದೆ. ಪರಮ ಗುರುಗಳಿಗೆ ಮತ್ತೆ ಕಿಂಚಿತ್ ಅಧಿಕವಾಗಿ ತಿಳಿಯುತ್ತೆ. ಹೀಗೆ ಉತ್ತಮ ಗುರುಗಳಿಗೆ ಅಧಿಕವಾಗಿ ತಿಳಿಯುತ್ತದೆ. ಬ್ರಹ್ಮದೇವರಿಗೆ ಜೀವರ ಯೋಗ್ಯತೆ ಸಂಪೂರ್ಣವಾಗಿ ತಿಳಿಯುತ್ತದೆ. ಆದರೆ ಭಗವಂತನಿಗೆ ತಿಳಿದಷ್ಟು ಜ್ಞಾನ ಬ್ರಹ್ಮದೇವರಿಗೂ ತಿಳಿಯುವುದಿಲ್ಲ. ಏಕೆಂದರೆ ಸರ್ವಜ್ಞತ್ವ ಮತ್ತು ಅಲ್ಪತ್ವಕ್ಕೆ ಭಾರಿ ಅಂತರವಿದೆ. 1ನೇ ಕ್ಲಾಸ್ ಹುಡುಗ ರ್ಯಾಂಕ್ ಬಂದರೂ ಸಹ MA ಪದವಿಯಲ್ಲಿ ಅವನು ಕೂಡಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ಮೊದಲನೇ ತರಗತಿಯಲ್ಲಿ ನಾವು ಅಕ್ಷರವಂತರಾದರೆ ಅದು 1ನೇ ತರಗತಿಗೆ ಮಾತ್ರ ಮಾನ್ಯವಾಗುತ್ತೆ ಹೊರತು ಮೇಲಿನ ಪದವಿಗಳಿಗೆ ಅರ್ಹತೆಯನ್ನು ಸೂಚಿಸುವುದಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ನಮ್ಮ ಮಟ್ಟ ಎಲ್ಲಿದೆ ಅಂತ ತಿಳಿಯಬೇಕು. ಇದೆಲ್ಲವನ್ನು ಕ್ರೋಢೀಕರಿಸಿ ಪುರಂದರದಾಸರು ಹೇಳಿದ ವಾಕ್ಯ ಸುವರ್ಣ ವಾಕ್ಯ, ಪುರಾಣ ಪುರುಷೋತ್ತಮ. ಸರ್ವಕಾಲದಲ್ಲೂ ಭಗವಂತನು ಶ್ರೇಷ್ಠನಾಗಿದ್ದಾನೆ. ಯಾವುದೋ ಒಂದು ಕಾಲದಲ್ಲಿ ಸ್ವಲ್ಪ ಕಿಂಚಿತ್ ನ್ಯೂನನಾಗುತ್ತಾನೆ ಎಂದು ಭಾವಿಸಬಾರದು. ಪೂರ್ಣತ್ವ ಪೂರ್ಣಮಾದಾಯ ಪೂರ್ಣಮೇವಾ ಭವಿಷ್ಯತಿ. ಸಕಲ ಕಾಲದಲ್ಲೂ ಭಗವಂತ ಪೂರ್ಣ. ಜೀವರೆಲ್ಲರೂ ಅಪೂರ್ಣರು. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕಾದ ಮಂತ್ರ ಪುರಾಣ ಪುರುಷೋತ್ತಮ ಎಂಬುದು. ಇಂತಹ ದಿವ್ಯ ಮಂತ್ರವನ್ನು ಉಪದೇಶಿಸಿದ ಶ್ರೀ ಪುರಂದರದಾಸರಿಗೆ, ಈ ದಿವ್ಯ ಜ್ಞಾನವನ್ನು ಅಹಂಕಾರ ಖಂಡನ ರೂಪವಾದ ಜ್ಞಾನವನ್ನು ಉಪದೇಶಿಸಿದ ಪುರಂದರದಾಸರಿಗೆ ನಮಸ್ಕರಿಸಿ, ಅವರ ಅಂತರ್ಯಾಮಿ ಪುರಂದರವಿಡರಿಗೆ ಭೂಯೋ ನಮಸ್ಕರಿಸಿ
ಈ ಸುಜ್ಞಾನ ಪಾಲಿಸೋದಕ್ಕೆ, ನಮ್ಮ ಅಜ್ಞಾನವನ್ನು ತೆರವು ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗಿದ್ದು ನಮ್ಮ ತಂದೆಯ ತಾಯಿಗಳ ಅನುಗ್ರಹ ರೂಪದಿಂದ ಇತ್ತನ್ನು ಬಂದಿದೆ. ಆದ್ದರಿಂದ ಇಂದ್ರಿಯಗಳಿದೆ. ಈ ಇಂದ್ರಿಯಗಳ ಮೂಲಕ ನಮಗೆ ಈ ಜ್ಞಾನ ನಮಗೆ ಒದಗಿ ಬಂತು. ಆದ್ದರಿಂದ ತಂದೆಯ ತಾಯಿಗಳ ಸ್ಮರಣೆ ಅತ್ಯಗತ್ಯವಾಗಿದೆ. ತಂದೆಯ ತಾಯಿಗಳು ಒಬ್ಬರೇ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅವರ ಹಿಂದೆ ಅನೇಕ ಜನ ಹಿರಿಯರು, ಗುರುಗಳು ಇದ್ದೇ ಇರ್ತಾರೆ. ಆದ್ದರಿಂದ ಗುರು ಹಿರಿಯರ ಆಶೀರ್ವಾದ ರೂಪವಾಗಿದೆ. ಇವರೆಲ್ಲರಲ್ಲೂ ಸಹ ಎಲ್ಲ ಜೀವರಲ್ಲೂ ತತ್ವಾಭಿಮಾನಿ ದೇವತೆಗಳು ನಿಂತು ಭಗವಂತನನ್ನು ತಿಳಿಸುತ್ತಾ ಇದ್ದಾರೆ. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳಿಗೆ ನಾವು ನಮಸ್ಕರಿಸಬೇಕು. ಇವರೆಲ್ಲರೂ ಅಸ್ವತಂತ್ರರಾದರೂ ಸಹ ಉತ್ತಮನಾದ ಒಂದು ಜೀವರಲ್ಲಿ ಉತ್ತಮನಾದ ಯಾರು? ಭಗವಂತ ನೇಮಿಸಲ್ಪಟ್ಟ ವಾಯುದೇವರು. ಅವರ ಅಧಿಷ್ಠಾನದಲ್ಲಿ ಜ್ಞಾನವನ್ನು ವಾಯುದೇವರೇ ನಮಗೆ ಅನುಗ್ರಹಿಸುತ್ತಿರುವುದು. ಆದ್ದರಿಂದ ಮೂಲ ಗುರು ಎಂದರೆ ವಾಯುದೇವರು. ಭಾರತೀಪತಿ ವಾಯುದೇವರೇ. ಅವರನ್ನು ವಿಶೇಷ ಆಕಾರವಾಗಿ ನಾವು ಸ್ಮರಿಸಲೇಬೇಕು, ನಮಸ್ಕರಿಸಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರನಾದ ಭಗವಂತ ಮಾತ್ರ ಲಕ್ಷ್ಮೀನಾರಾಯಣರು. ಇವರ ವಿಶೇಷ ಪ್ರಸಾದ ರೂಪವೇ ನಮಗೆ ಇವರ ಮೂಲಕ ಹರಿದು ಬಂದಿರುವುದು. ಹಾಗೂ ಲಕ್ಷ್ಮೀನಾರಾಯಣರೇ ಇವರಲ್ಲಿ ನಿಂತು ಈ ಕಾರ್ಯವನ್ನು ನಮ್ಮಲ್ಲೂ ಸಹ ನಿಂತು ಬಿಂಬರೂಪನಾಗಿ ನಿಂತಿರುವ ಭಗವಂತ ಅವನೇ ಪುರುಷೋತ್ತಮ. ಈ ಪುರುಷೋತ್ತಮ ನಮಗೇನು ತಿಳಿಸಿಕೊಡಬೇಕು? ನಾವು ಅಲ್ಪರಿದ್ದೇವೆ ಎಂಬತಕ್ಕಂಥ ಜ್ಞಾನ ಪ್ರತಿ ಕ್ಷಣದಲ್ಲೂ ನಮಗೆ ಎಚ್ಚರಿಕೆಯಾಗಿರಿ ತಿಳಿದುಕೊಂಡಿರಬೇಕು. ಈ ಎಚ್ಚರ ನಮಗೆ ಎಲ್ಲಿಯ ತನಕ ಇರುತ್ತದೋ ಅಲ್ಲಿಯ ತನಕ ನಮಗೆ ಪುರುಷೋತ್ತಮನ ಜ್ಞಾನವನ್ನು ತಿಳಿಯಕ್ಕೆ ನಾವು ಸಮರ್ಥರಾಗುತ್ತೇವೆ. ಇಲ್ಲದಿದ್ದರೆ ಅಹಂಕಾರದಿಂದ ಅದು ಸಹ ಮಾಸಿ ಹೋಗುತ್ತದೆ. ಇದನ್ನು ಬ್ರಹ್ಮಪುರಾಣ ನಮಗೆ ಎಚ್ಚರಿಕೆ ಗಂಟೆಯಾಗಿ ಶ್ರೀ ವೇದವ್ಯಾಸರು ತಿಳಿಸಿದ್ದಾರೆ. ಆದ್ದರಿಂದ ಇವರೆಲ್ಲರಿಗೂ ಅನುಗ್ರಹಮುಖರಾಗಲಿ ಎಂದು ಸ್ಮರಿಸುತ್ತಾ, ಇವರೆಲ್ಲರಿಗೂ ಭಗವಂತನಿಗೂ ಮತ್ತು ಇವರಿಗೂ ಗುರುಪ್ರಾಯರಾದ್ದರಿಂದ ಎಲ್ಲರಿಗೂ ಸಹ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತ ಹೇಳಿ ನಾವು ವಿನಮ್ರಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಇರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.